ಏನದು? ಆ ಕೆಲ್ಸಗಳನ್ನೆಲ್ಲ ನಾನು ನಿನ್ ಚಿಕ್ಕಮ್ಮ ಸೇರ್ಕೊಂಡ್ ಮಾಡ್ತೀವಿ. ಆದ್ರೆ ನೀನು ಕೆಲ್ಸ ಮಾಡ್ತಿರೋಳ್ ತರ ಅವ್ರ ಕಣ್ಣಿಗೆ ಕಾಣಿಸ್ಕೊ ಸಾಕು, ಅಷ್ಟೇ. ಏನು? ಆ ಕೆಲ್ಸನೆಲ್ಲ ನಾನ್ ಮಾಡ್ಬೇಕಾ? ಆಹಾ ಆಹಾ, ಈಗಷ್ಟೇ ಹೇಳಿದ್ನಲ್ಲ ನಾವಿಬ್ರು ಸೇರ್ಕೊಂಡ್ ಮಾಡ್ತೀವಿ ಅಂತ. ಹಾಗೆ ಮಾಡ್ತೀವಿ. ಸರಿ, ಮಾಡ್ತೀನಿ ಅಂತಿದ್ದೀರಲ್ಲ, ಇಬ್ರು ಸೇರ್ಕೊಂಡ್ ಮಾಡ್ಕೊಳ್ಳಿ ಹೋಗಿ. ನಾವ್ ಹೇಗೂ ಮಾಡ್ತೀವಿ ಕಣೆ ತಾಯಿ. ಎಲ್ರು ಮುಂದೆ ಮಾತ್ರ ಆ ಕೆಲ್ಸಗಳನ್ನೆಲ್ಲ ನೀನೇ ಮಾಡ್ತಿದ್ಯಾ ಅನ್ನೋ ತರ ಕಾಣಿಸ್ಕೋ ಸಾಕು. ಅಂದ್ರೆ ನಾನ್ ಕೆಲ್ಸ ಮಾಡೋ ಅಗತ್ಯ ಇಲ್ಲ ತಾನೆ? ಅಮ್ಮ ತಾಯಿ, ಎಲ್ಲಾ ಕೆಲ್ಸಗಳನ್ನು ನಾವಿಬ್ರು ಮಾಡಿ ಮುಗಿಸ್ತೀವಿ. ನೀನು ಮಾಡೋ ತರ ನಾಟ್ಕಾಡು ಸಾಕು. ಅಷ್ಟೇ. ಕೆಲ್ಸ ನಾವು ಮಾಡ್ತೀವಿ, ಎಲ್ರು ಮುಂದೆ ಬೆವರು ಒರ್ಸ್ಕೋ ಸಾಕು. ಹಾಗಿದ್ರೆ ಓಕೆ, ನೋಡ್ತೀನಿ. ಬೆವರು ಒರ್ಸ್ಕೊಳ್ಳೋದನ್ನಾದ್ರೂ ಮಾಡ್ತೀನಿ ಅಂತ ಹೇಳಿ, ನೋಡ್ತೀನಿ ಅಂತ ಹೇಳ್ತಿದ್ಯಲ್ಲ. ಸರಿ, ಸಾಯ್ತೀನಿ ಬಿಡಿ. ಏನೋ ಒಂದು ಅಯ್ಯೋ ಅಯ್ಯೋ, ಇದಕ್ಕಾದ್ರೂ ಒಪ್ಕೊಂಡ್ಲಲ್ಲ ಪಾರ್ವತಿ. ಮರ್ತೋಗಿರೋ ಎಲ್ಲ ಕೆಲ್ಸನೂ ಮತ್ತೆ ಮಾಡ್ಬೇಕು. ಅದಕ್ಕೆ ಇವಳನ್ನ ಒಪ್ಸಿದ್ವಿ, ನಾವು ಕೆಲಸ ಮಾಡ್ತೀವಿ. ಇದೆಲ್ಲ ಚೆನ್ನಾಗೇ ಇದೆ. ಮತ್ತೆ ಈ ವಿಷಯ ನಿಮ್ ಗಂಡನ್ ಕಣ್ಣಿಗೆ ಬೀಳ್ದ ಹಾಗೆ ಎಚ್ಚರಿಕೆ ವಹಿಸೋದು ಹೇಗೆ? ಅದು ನಿಜನೇ ಪಾರ್ವತಿ. ಆವಾಗ್ಲೇ ಅಣ್ಣನ್ ಮುಂದೆ ನಮ್ಮನ್ನ ಬೇಕು ಅಂತಲೇ ಹೇಗ್ ಸಿಕ್ಕಾಕ್ಸಿದ್ರು ಅಂತ ನೋಡಿದ್ಯಲ್ಲ. ಅದಕ್ಕೆ ಹೇಳ್ತಿದ್ದೀನಿ. ಅದಕ್ಕೆ ಯಾರ್ ಕಣ್ಣಿಗೆ ಬಿದ್ರು ಪರವಾಗಿಲ್ಲ, ಆದ್ರೆ ನನ್ ಗಂಡನ್ ಕಣ್ಣಿಗೆ ಮಾತ್ರ ಬೀಳ್ಬಾರ್ದು. ಆ ವಿಷಯದಲ್ಲಿ ನಾವು ಜೋಪಾನವಾಗಿರ್ಬೇಕು. ರಂಗೋಲಿ ಕೆಳಗಿಂದ ತೂರಿ ಆದ್ರೂ ನೋಡ್ತಿರ್ತಾರೆ. ಅವ್ರ ಮೇಲ್ ಒಂದು ಕಣ್ಣು ಇಟ್ಟಿರ್ಲೇಬೇಕು ಪಾರ್ವತಿ. ಆಯ್ತು, ಅದಕ್ಕೆ ನಾನು ಒಂದ್ ಕಣ್ಣು ಇಟ್ಟೇ ಇರ್ತೀನಿ. ಅದಕ್ಕೆ ನಿಮ್ ರೂಮ್ ಒಳಗಡೆ ನೀವ್ ಯಾಕೆ ಹೀಗ್ ಬಗ್ ನೋಡ್ತಿದ್ದೀರಾ? ಅವ್ರು ನಿದ್ದೆ ಮಾಡ್ತಿದಾರೋ ಇಲ್ವೋ ನೋಡ್ಬೇಕಲ್ಲ. ಓ, ನೋಡೋದ್ ಯಾಕೆ? ಹೊರಗಡೆಗೆ ಕೇಳಿಸ್ತಿದ್ಯಲ್ಲ ಗೊರ್ಕೆ. ಅವ್ರನ್ನೇನಾದ್ರೂ ಮಾಮೂಲಿ ಮನುಷ್ಯರು ಅನ್ಕೊಂಡಿದ್ಯಾ? ನಿದ್ದೆ ಮಾಡ್ತಿರೋ ಹಾಗೆ ನಾಟಕ ಮಾಡಿದ್ರೂ ಮಾಡ್ತಾರೆ. ಅದು ನಿಜಾನೇ ಬಿಡಿ. ನಿದ್ದೆ ಮಾಡ್ತಿದಾರ ಅತ್ಗೆ. ಇಷ್ಟಕ್ಕೂ ಅಣ್ಣ ನಿದ್ದೆ ಮಾಡ್ತಿದ್ರೆ ಏನ್ ಮಾಡ್ಬೇಕು ಅಂತ? ನಾಳೆ ನಮ್ ಕೆಲ್ಸಕ್ಕೆ ಅಡ್ಡಿ ಆಗ್ತಾರೆ ಅಂತ ಹೆದರ್ಕೋತಿದೀವಲ್ಲ. ಹೌದು, ಎಲ್ಲಾ ವಿಷಯದಲ್ಲೂ ಅಡ್ಡಿ ಮಾಡೋದು ಅಣ್ಣನೇ. ಅದಕ್ಕೆ ಅಡ್ಡಿ ಬರ್ದೇರೋ ಹಾಗೆ ಮಾಡೋಣ ಅಂತ. ಏನ್ ಮಾಡೋದಕ್ಕೆ? ಸಖತ್ತಾಗಿರೋ ಪ್ಲಾನೇ ಮಾಡಿದೀನಿ ಪಾರ್ವತಿ. ಏನತ್ಗೆ? ಅಯ್ಯಯ್ಯೋ ಅಯ್ಯೋ ಅಯ್ಯೋ, ಇದ್ರಲ್ಲೇ ಹೊಡೆದು ಸಾಯಿಸ್ಬಿಡ್ಬೇಕು ಅಂತನಾ? ಅಡ್ಡ ಬರ್ದೇ ಇರೋ ಹಾಗೆ ಮಾಡೋದು ಅಂದ್ರೆ ಪ್ರಾಣ ತೆಗೆದ ಬೇಡ. ನಾನ್ ಯಾಕೆ ಸಾಯಿಸ್ಲಿ? ಮತ್ತೆ ಈ ಬಾಟಲ್ ಯಾಕೆ ತೆಗೆದ್ರಿ? ಇದ್ರಲ್ಲಿರೋ ವ್ಯಕ್ತಿ ತಲೆ ಮೇಲೆ ಹೊಡೆದು ಸಾಯಿಸೋದಕ್ಕ? ನಿನ್ ತಲೆ ಹೊಡಿತೀನಿ. ನನ್ ಗಂಡನ್ ನಾನ್ ಸಾಯಿಸ್ತೀನ? ಮತ್ತೆ ಬಾಟ್ಲು? ಇದಾ, ಬಾ ಹೇಳ್ತೀನಿ. ಹಲೋ ಸರ್, ಯಾಕೆ ಈ ಟೈಮಲ್ಲಿ ಫೋನ್ ಮಾಡಿದ್ದೀರಾ? ನಿನ್ ಜೊತೆ ಮಾತಾಡ್ಬೇಕು. ನಾನು ಮಾತಾಡಲ್ಲ ಅಂತ ಹೇಳ್ದೆ ಅಲ್ವಾ? ಯಾಕೆ ಮತ್ತೆ ಮತ್ತೆ ಕಾಲ್ ಮಾಡ್ತಿದ್ದೀರಾ? ನೀನ್ ಫೋನಲ್ಲಿ ಮಾತಾಡಲ್ಲ ಅಂತ ಡೈರೆಕ್ಟ್ ಆಗಿ ಬಂದಿದ್ದೀನಿ. ಎಲ್ಲಿಗೆ? ನಿಮ್ ಮನೆಗೆ.
ನಮ್ಮನೆಗ ಹೌದು, ನಿಮ್ ಮನೆ ಹತ್ರನೇ ಇದೀನಿ. ಇವತ್ ನಿನ್ ಜೊತೆ ಮಾತಾಡದೆ ನಾನು ವಾಪಸ್ ಹೋಗಲ್ಲ. ಈಗಲೇ ಕೆಳಗ್ ಬಾ. ಇಲ್ಲ ಸರ್, ನಾನ್ ಬರಲ್ಲ. ನೀನ್ ಕೆಳಗ್ ಬರ್ಲಿಲ್ಲ ಅಂದ್ರೆ ನಾನೇ ಮನೆಗ್ ಬರ್ತೀನಿ. ಸರ್ ಬೇಡ ಸರ್. ಮತ್ ಕೆಳಗಡೆ ಬಾ ನೀನು. ಇಲ್ಲ ಸರ್, ನಮ್ ಚಿಕ್ಕಪ್ಪ ಯಾರಾದ್ರೂ ನೋಡಿದ್ರು ಅಂದ್ರೆ ನಮ್ ಪ್ರಾಣ ತೆಗೆದ್ ಬಿಡ್ತಾರಷ್ಟೇ. ನಾನ್ ಯಾರ ಬಗ್ಗೆನೂ ಯೋಚನೆ ಮಾಡಲ್ಲ ರಾಜಿ, ನಿನ್ ಬಗ್ಗೆ ಬಿಟ್ಟು. ಪ್ಲೀಸ್ ರಾಜಿ, ಹೊರಗಡೆ ಬಾ. ಸರ್ ಇಲ್ಲ ಸರ್, ನಾನ್ ಬರಲ್ಲ. ಸರಿ, ನೀನ್ ಅದ್ ಹೇಗ್ ಬರಲ್ವೋ ನಾನು ನೋಡ್ತೀನಿ. ನೀನ್ ಬರೋವರೆಗೂ ನಾನು ಇಲ್ಲೇ ಇರ್ತೀನಿ ನಾನು. ಸರ್, ನಮ್ ಮನೆಯವ್ರು ಯಾರಾದ್ರೂ ನೋಡಿದ್ರೆ ನಿಮ್ಗೆ ಪ್ರಾಬ್ಲಮ್ ಸರ್. ಇಲ್ಲಿಂದ ಹೊರಟು ಹೋಗಿ. ನನಗ್ ಸ್ವಲ್ಪನೂ ಭಯ ಇಲ್ಲ. ನೀನ್ ಹೊರಗಡೆ ಬರೋವರೆಗೂ ನಾನು ಇಲ್ಲೇ ಇರ್ತೀನಿ ನಾನು. ನಾನ್ ಬರಲ್ಲ ಅಂತ ಹೇಳ್ತಿದ್ದೀನಿ ತಾನೆ. ನೀನ್ ಬರೋವರೆಗೂ ಇಲ್ಲೇ ಇರ್ತೀನಿ ಅಂತ ನಾನು ಹೇಳ್ತಿದ್ದೀನಿ ತಾನೆ. ಸರಿ, ಹಾಗಾದ್ರೆ ಅಲ್ಲೇ ಇರಿ. ನಾನಂತೂ ಬರಲ್ಲ.